ಈಗ ಶಿಗ್ಗಾಂವ್ ಬಸ್ ಸ್ಟ್ಯಾಂಡಿಗೆ ಬಂದಿರಿ. ವ್ಲಾಗ್ ನಂಬರ್ 2. ವೆಂಕಟೇಶ್ ಅವ್ರನ್ನ ಸೀದಾ ಇದ್ರಾಗಿಂದ ಎಬ್ಸ್ಕೊಂಡ್ ಬಂದಿರಿ. ಪೂಜಾ ಮಾಡಕ್ಕೆ ಹೋಗಿದ್ರಿ. ಪೂಜಾ ಮುಗಿಸಿ ಎಬ್ಸ್ಕೊಂಡ್ ಬಂದಿವಿ. ಈಗ ಎಲ್ಲಿ ಆಟೋ ಸ್ಟ್ಯಾಂಡಿಗೆ ಹೋಗಿ ಕೇಳ್ಬೇಕ್ರಿ ಈಗ ಹೆಂಗೆ ಹೋಗ್ಬೇಕಂತೇಳಿ. ಈಗ ಮುಂದಿನ ಏನೈತೆ ನಾ ಅಪ್ಡೇಟ್ ಮಾಡ್ತಿರ್ತೀರಿ, ನೋಡ್ತೀರಿ. ಯಾವುದೋ ಕೆಲಸ ಮಾಡ್ಬೇಕಂದ್ರು ದೇವ್ರ ಹೆಸರು ತೊಗೊಂಡು ಮಾಡ್ಬೇಕಂತಾರ್ರಿ. ಅದರ ಮುಂದೆ ಫಸ್ಟ್ ಗಣಪತಿಗೆ ನಮಸ್ಕಾರ ಮಾಡಿ, ಏನೋ ವಿಘ್ನ ಹರತಾಗ ನಮಸ್ಕಾರ ಮಾಡಿ ಹೊಂಟಿವಿ ನೋಡ್ರಿ. ಅಂಕಲ್ ಎಲ್ಲಿ ಬಂದಿವ್ರಿ ನಾವು? ಹಾಂ, ಲೈಕ್ ಮಾಡತ್ ಹೇಳ್ರಿ ಎಲ್ಲರಿಗೂ. ಎಲ್ಲರೂ ಲೈಕ್ ಮಾಡ್ರಿ. ಥ್ಯಾಂಕ್ಸ್ ರೀ ಅಂಕಲ್. ಈಗ ಗಂಗೆ ಬಾವಿ ರೆಸಾರ್ಟ್ ಒಳಗೆ ಬಂದೀವಿ ರೀ. ಇವ್ ನಮ್ಮ ವೆಂಕಟೇಶ್ ಅಂತ ರೀ, ಇವ ರಂಜನ್, ಮೋಹಿತ್, ಚಂದು, ಆಮೇಲೆ ಇವ ಪ್ರಣವ್. ಇವ್ನು ನೀವು ಲಾಸ್ಟ್ ವಿಡಿಯೋದಾಗ ನೋಡಿರ್ಬೋದಂದ್ರೆ ಲಾಸ್ಟ್ ಏನದ ಏನು ಮಾಡಿದ್ವಿ ಗಲ್ಲಿ ಕ್ರಿಕೆಟ್. ಹಾಂ, ಇವನು ನೋಡಿರ್ತೀರಿ ಗಲ್ಲಿ ಕ್ರಿಕೆಟ್ದಾಗ. ನೀವು ನೋಡಿದ್ರಿ ಅಂದ್ರೆ ನೋಡಿರ್ತೀರಿ, ಇಲ್ಲಾಂದ್ರೆ ಹಂಗ ನೋಡ್ರಿ. ಖಾಲಿ ಇದ್ರೆ ಅಂದ್ರೆ ಇಲ್ಲಿ ಬಂದೀವಿ ನಾವು 6 ಮಂದಿ ಬಿಟ್ಟು ಬೇರೆ ನಾವು 6 ಮಂದಿ ಅದೀವಿ ಅನಿಸುತ್ತೆ. ಇಲ್ಲಿ ಏನೇನೋ ಐತಿ, ಇದು ಆಮೇಲೆ ನೋಡು ಏನೈತೆ ಅಂತೇಳಿ. ಈಗ ಪೆಲ್ಲ ಅವ್ರೆ ಬಂದಿದ್ದಕ್ಕೆ ಪೆಲ್ಲ ಕ್ಯಾಂಟೀನ್ಗೆ ಹೋಗಿ ಬಂದಾರ. ಕ್ಯಾಂಟೀನ್ಗೆ ಹೋಗೋದೈತಿ, ಪೆಲ್ಲ ಊಟ ಮಾಡ್ರಂತಾರ. ಊಟ ಮಾಡಿ ಮುಂದಿನ ಕೆಲಸ ಮಾಡ್ಬೇಕಂತ. ಆದಿಯೋಗಿ ಲೈಟ್ ಅಂತೂ ಹೇಳ್ಬೋದ್ರಿ ಅದಕ್ಕೆ. ಲೈಟ್ ಆಫ್ ಲೈಟ್ ಅನ್ನಿದೆ ವೆಂಕಟೇಶ. ಲೈಟ್ಗಿಂತ ಲೈಟ್. ಯಾಕಂದ್ರೆ ಇನ್ನೊಂದು ಲೈಟ್ ಎಲ್ಲಿದೆ? ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರದಾಗಿತ್ತು. ಕಾಂಪ್ಲಿಮೆಂಟ್ರಿ ಡ್ರಿಂಕ್ ಅಂತ ಕೊಟ್ಟಾರ್ರಿ. ಇದು ವಾಟರ್ ಮೆಲನ್ ಜ್ಯೂಸ್ ಅನ್ನಿಸುತ್ತೆ. ಏನೈತೆ ಹಂಗೆ ಕುಡ್ದೆ? ರೆಡ್ ಏನಿದೆ? ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ನೋಡ್ರಿ ಅವ. ನಾನು ಕನ್ನಡ ಮೀಡಿಯಮ್ ಇದೇನ್ರಿ, ಆದ್ರೆ ನೀವು ಪ್ಯೂರ್ ಕನ್ನಡ ಮೀಡಿಯಮ್ ಅಂತ ಇವತ್ತು ಗೊತ್ತಾದ್ರೆ. ಇನ್ನೂ ಕಟ್ಟತ್ತಾರ್ರಿ, ಯುದ್ಧ ಮೈದಾನ ಮೊದಲೇ ಕಾಣತೈತ್ರಿ. ಅಲ್ಲೇ ವೆಂಕಟೇಶ್ ಮತ್ತೆ ಚಂದು ಇಲ್ಲಿ ಮಂತ್ರಗಳ ಯುದ್ಧ ಆಡ್ಸೊಂಡ್ರಿ ಇಬ್ಬರಿಗೂ. ಇದು ರೂಮ್ ತೊಗೊಂಡಿವಿ ನೋಡ್ರಿ. ಇದು ಒಂದು ರೂಮ್ನಾಗ 3 ಮಂದಿ ಅಂದಾರ್ರಿ. ನಾವು 3 ಬೆಡ್ ಎಕ್ಸ್ಟ್ರಾ ಹಾಕ್ಸತ್ತೀವಿ. 6 ಮಂದಿ ಬಂದೀವಿ ರೀ. ಹಾಂ, ಐತಿಲ್ಲ, ಸಿದ್ದಣ್ಣವ್ರ ನಂಬರ್ ಐತ್ರಿ ನನ್ನ ಕಡೆ. ಹಾಂ, ಇದು ಮಿರರ್ ಐತಿ, ಅಲ್ಲಿ ವಾಶ್ರೂಮ್ ಐತಿ. ಒಳಗೇನು ಹೋಗೋದು ಬೇಡ ಅನಿಸುತ್ತೆ. 5,575 ರೂಪಾಯಿ ಐತೆ ನೋಡ್ರಿ 3 ಮಂದಿಗೆ. ಗಾಲಿ ಆಡತ್ತಾರ ನೋಡ್ರಿ. ಆಮೇಲೆ ಇಲ್ಲಿ ಇವ್ರ ಜಾಕೊಂಡು ಹೊಂಟಾರಿ. ಇವಂಗೆ ಇಲ್ಲಿ ಜಿಲ್ಪಿ ಆಡತ್ತಾರ ರೀ ಭಾಳ ಮಂದಿ ಕೂಡಿ. ನೀವು ಬಂದು ಆಡ್ಬೋದ್ರಿ ಬೇಕಂದ್ರೆ. ಈಗ ಸ್ವಿಮ್ಮಿಂಗ್ ಪೂಲ್ನಾಗ ಈಶಾಡ್ ಬಂದ್ವಿ. ಊಟಕ್ಕೆ ಹೋಗ್ಬೇಕಂತ ಮಾಡತ್ತೀವಿ. ಲಾಸ್ಟ್ ಲಾಗ್ ಮಾಡಿದಾಗ ನಮ್ಮ ದೋಸ್ತರ ಕಂಟೆಂಟ್ ಹಾಕು, ಬರೀ ಪಾಲ್ತು ಮಾತಾಡಬೇಡ ಅಂತ ಹೇಳಿದರು. ಅದ್ರ ಸಂಬಂಧ ಕಂಟೆಂಟ್ ಹಾಕತ್ತೀವಿ ನೋಡ್ರಿ. ಇದು AC ಕಾಟೇಜ. ಇಲ್ಲಿ ಊಟ ಮಾಡಕ್ಕೆ ಹೋಗ್ಬೇಕು. ಇದು ಕ್ಯಾಂಟೀನ್ ಕರೆ ಊಟ ಮಾಡಕ್ಕೆ ಇಲ್ಲದಕ್ಕೆ ಹೋಗ್ಬೇಕು ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ, ಚಂದ ಐತಿ ನೋಡಿ ತೋರಿಸ್ತೀನಿ ನಿಮಗೆ ಬೇಕಂದ್ರೆ. ಈಗ ಸದ್ಯಕ್ಕೆ ಇಲ್ಲೇ ಈ ಸೈಡ್ ಇದೀವಿ ನಾವು. ಆಗಲಿ ಇದು ಸ್ವಿಮ್ಮಿಂಗ್ ಪೂಲ್ ನೋಡ್ರಿ. ಈಗ ಇವ್ರು ಅಂತಾರ ಒಬ್ರು ಇರ್ತಾರು. ಇವ್ರಿಗೆ ನೀವು ಏನಂತೀರಂತದನ್ನ ಇದ್ರೊಳಗೆ ಕಮೆಂಟ್ ಒಳಗೆ ಹಾಕ್ಬೋದು. ಅಲ್ಲೇ ರೆಸಾರ್ಟಿಗೆ ಬಂದೀವಿ. ನಮಗೆ ಮೀಟ್ ಆಗಲಿಕ್ಕೆ ಇಂದಂಥ ಮಂದಿ ಬಂದಾರೆ ನೋಡ್ರಿ. ಫುಲ್ ದೊಡ್ಡ ಮಂದಿ, ಧಾರವಾಡ ದೊಡ್ಡ ಮಂದಿ ಇದ್ದಾರೆ. ಫುಲ್ VIP. ವೆಂಕನ್ VIP. ಬೋಟಿಂಗ್ ಹೊಂಟೀವ್ರಿ. ಬೋಟಿಂಗ್ ಬಗ್ಗೆ ಅಂತ ಹೇಳ್ಬೇಕಂದ್ರೆ ನಮ್ಗೆ ಯಾರಿಗಾರು ಹೇಳ್ಬೇಕಂದ್ರೆ ಇದು ಹೇಳ್ರಿ. ವೆಂಕಟೇಶ್ ಹೇಳ್ತಾ ನೋಡ್ರಿ. ಅನ್ಸುತ್ತೆ ನನಗೆ ನಂದೇ ಹೆಸರು ಹೋದಾನ ಅಂತ ಎಕ್ಸ್ಪೀರಿಯನ್ಸ್ ಬೇಕು ಒಂದು ಸ್ವಲ್ಪ. ಏನಾರ ಮೋಹಿತ ನೀನು ಮೋಹಿತ್ಗೆ ಎಕ್ಸ್ಪೀರಿಯನ್ಸ್ ಚಲೋ. ಏನು ಹೇಳೋದಲ್ಪ ಎಲ್ಲ ವಾಟರ್ ಪಾರ್ಕ್ ಅಂತಿತ್ರಿ. ಅಲ್ಲಿ ಹೋಗಿದ್ದೀವಿ ರೀ. ಅಲ್ಲಿ ಹೋದಾಗ ಬೋಟ್ ಡ್ಯಾಶ್ ಮಾಡಿದ್ದೀವ್ರಿ ನಾವು. ಅದನ್ನು ನೋಡಿ ಸರ್ ಒಬ್ರು ಇದ್ರು, ಅವ್ರಿಗೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅವ್ರು ಫುಲ್ ಜೀವ ಒಳಗೆ ಹಾರ್ಟ್ ಒಳಗೆ ಇದ್ರು. ಈಗ ವೆಂಕಟೇಶ್ ನಮ್ಗೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ನೋಡ್ರಿ. ಒಂದು ಹೇಳೋ ಏನಾಯ್ತಪ್ಪ ಅಂದರೆ, ಇದ್ದಿದ್ರು ಒಂದು ಬೋಟ್ನಾಗ ಹೊಂಟಿದ್ವಿ. ಅಂದ್ರೆ ಇಬ್ಬರು ಒಂದು ಬೋಟ್ನಾಗ ಹೊಂಟಿದ್ವಿ. ಆ ಬೋಟಿಗೆ ಆದರೆ ಹುಡುಗರು 2 ಕುಷ್ಮಾಂಡಿ ಬಂದು ಟಿಕ್ ಅಂತ ಹೇಳಿ ಡಿಕ್ಕಿ ಹೊಡೆದ್ಬಿಟ್ಟು. ಕುಷ್ಮಾಂಡಿಗಳು ಅಂದ್ರೆ ಏನು ನಮಗೆ ತಿಳ್ಕೊಬೇಕು. ಕುಷ್ಮಾಂಡಿಗಳು ಅಂದ್ರೆ ಗೊತ್ತಿಲ್ಲ. ಕುಷ್ಮಾಂಡಿಗಳು ಅಂತ ಏನ್ರ ನಿಮ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ.
ನೀವು ಹೇಳಿದ ಕುಸ್ಮಂಡಿ ನೀವು ಹೇಳಿದ ಕುಸ್ಮಂಡಿ ಮ್ಯಾಚ್ ಆಯ್ತು ಅಂದ್ರೆ ನಿಮ್ಗೆ ವಾಪಸ್ ಲೈಕ್ ಮಾಡ್ತೀವಿ ನಾವು ಅಂಜಾನ ಇಬ್ರಿಗೆ ಕಳಿಸ್ತೇವೆ ನಾನು ಅಂಜಿ ಪೈಲ ಹುಡುಗಿ ಅವನ ಹತ್ತಿ ಗೊತ್ತಂದ್ರೆ 4 ಮಂದಿ ಒಳಗೆ ಈ ವೆಂಕಟೇಶ್ಗೆ ಹಂಗೆ ಜೋಶ್ ಬರ್ತೈತೆ ಅವಾಗ ಜೋಶ್ನಾಗ ಇರ್ಬೇಕು ಯಾವಾಗಲೂ ಏನ ಬಿದ್ರೆ ಹೇಳ್ತಾನ ಏನಾಗ್ತದ ಅವಾಗ ಈಶ್ವರ ಹಿಂಗೆ ಬರ್ತವ ನಿಮ್ಗೆ ಚಂದ ಎಬ್ಬಿಸ್ತಾವ ನಿಮಗೆ ಬಿದ್ದರೆ 3 ಮಂದಿಗೆ 3 ಮಂದಿಗೆ ಈಶ್ವರ 3 ಮಂದಿ ಈಶ್ವರ ಅಲ್ದಾರ ಅವ್ರೆ ಏನದಲ್ಲ ಅವ್ರ ಕಡೆ ಏನು ಎದ್ರ ಜಾಕೆಟ್ ಅದ ಲೈಫ್ ಸೇವರ್ ಆಯ್ತು ಇದು ನಮ್ಮಿಬ್ಬರು ಐತ್ರಿ ನಂಗೆ ವೆಂಕಟೇಶ್ಗೆ ನಮ್ಗೆ ಈಸ್ ಬರ್ತೈತೆ ಸಪ್ರೇಟ್ ಕೊಟ್ಟಾರೆ ಯಾಕಂದ್ರೆ ಇವ್ರು ಮುಳುಗಿದ್ರೆ ಅಂದ್ರೆ ನಾವು ಹೇಳಿದ್ದೆ ಎಬ್ಬಿಸ್ಬೇಕತ್ರಿ ಬೋಟ್ ತೊಗೊಂಡ್ರೆ ಡ್ಯಾಶಿಂಗ್ ಕಾರ್ ಆಡ್ಬೇಕಂತ ಮಾಡಿದ್ದೀವಿ ರೀ ಅಣ್ಣ ಅಲ್ಲೇ ವಾರ ಮಾಡಿ ಕಳಿಸಿದ್ರಿ ಬೋಟ್ ಡ್ಯಾಶ್ ಮಾಡಬೇಡ ಅಂತೇಳಿ ಡ್ಯಾಶ್ ಮಾಡತ್ತೀವಿ ಅದಕ್ಕೆ ಅವ್ನ ಮುಂದೆ ಮಾಡಂಗಿಲ್ಲ ಅಂತ ಹೇಳಿದ್ರಿ ಆದ್ರೆ ಈಗ ಹೋಗಿ ಮಾಡೋದು ಮತ್ತೆ ರೊಕ್ಕ ಕೊಟ್ಟಿದ್ದೆ ಮಜಾ ಮಾಡಿವಂತ ಅಲ್ಲಿ ಅಲ್ಲದ ನೋಡ್ರಿ ಅವ್ರು 4 ಮಂದಿ ಗೊತ್ತಾಯ್ತಾರಿ ನಾವು ಡ್ಯಾಶ್ ಮಾಡ್ತೀವಿ ಅಂತಂದ್ರೆ ಅನ್ಸರಿ ಹುಡುಗರ 3 ಮಂದಿಗೆ ಈ ಸ್ವರದಿಲ್ಲ ಹತ್ರಾಗ ಜೂಮ್ ಆಗೋತಿರ್ಲೆ ಹೇಳ್ತವ್ರಿ ಹಂಗೆ ಇಷ್ಟ ಅಣ್ಣನ ಹೇಳಿದ್ರಿ ಮೊಬೈಲ್ ನೋಡ್ಕೊಂಡು ಹಿಡ್ಕೋತ 30 ಫೀಟ್ ಡೀಪ್ ಐತೈತೆ ರೀ ಬಿದ್ದರೆ ಮೊಬೈಲ್ ಹೋಗ್ತೈತೆ ಅಟ್ಟ ಈಸ್ ಬರ್ತೈತೆ ರೀ ತೊಗೊಂಬರ್ತೀನಿ ನೀವೆಂದರೆ ಬೋಟಿಂಗ್ ಒಳಗೆ ಮಾಡೋ ಮುಂದೆ ಡ್ಯಾಶ್ ಮಾಡಿದ್ರೆ ಕಮೆಂಟ್ ಮಾಡಿದ್ರಿ ನೀವು ಒಂದು ಡ್ಯಾಶ್ ಅಂತ ಕಮೆಂಟ್ ಮಾಡಿರಿ ಸಾಕು ಡ್ಯಾಶ್ ಕಮೆಂಟ್ ಡ್ಯಾಶ್ ಇರ್ತಿರ್ಲಿ ಬ್ಯಾಡ್ರಿ ನಾವು ನಾವು ಹೊಡಿತೀವಿ ಗಾಡಿ ಹಾಂ ಲಗು ಹೋಗಿ ಬರ್ತಾರ ನಮ್ಮ ಕಾಲು ಹೋಯ್ಕೋತಾವ ಅವ್ರು ಸಾವಕಾಶ ಹೋಗಲ್ಲ ಆಯ್ತು ಹಿಂದೆ ಕೂತ್ ಹೇಳ್ತಾರ ಅವ್ರು ರೀ ಮತ್ತೆ ಅಲ್ಲಿ ಕಾಣ್ಬೋದು ನೀವು ಅಲ್ಲಿ ಕಾಣತ್ತಾರ ಮತ್ತು ಡ್ಯಾಶ್ ಆಗು ಎಲ್ಲ ಸಂಭವನೀಯತೆಗಳು ಕಾಣತ್ತಾರ ರೀ ಡ್ಯಾಶ್ ಅವ್ರು ಬೇಡ ಅಂದ್ರೆ ತಮಗೂ ಬೇಡ ಅಂದ್ರೆ ಆದರೆ ಇಲ್ಲೇ ಮುಂದೆ ಬಂದಾರೆ ಈ ಸಲ ಶಾಂಕ್ ಸಾಕು ನೋಡಿ ಈ ಸಲ ಭಾಳ ಜೋರು ಡ್ಯಾಶ್ ಆತ್ರಿ ರಿವರ್ಸ್ ತಗೋತೀರಿ ಈಗ ಮತ್ತೆ ನಾವು ನಮ್ಮ ರೂಟ ನೀವು ನಿಮ್ಮ ರೂಟ ಹೋರಿ ಬೇಡ ಸಣ್ಣಗೆ ಸಾವಕಾಶ ಹೋಗ್ತೀವಿ ನಾವು ಹೋರಿ ಆರಾಮ ಮುಂದಕ್ಕೊಂದು ಮಾತಾಡ್ತೀರಿ ಚಂದ ಇನ್ನು ತುಳಿಯೋರಿಗೆ ಗೊತ್ತಾಕೈತೆ ಅದು ತುಳಿಯೋರಿಗೆ ಗೊತ್ತು ಏನು ಆಡೋಂಗೆ ಗೊತ್ತು ಆಟ ನೋಡೋಂಗೆ ಗೊತ್ತು ನೋಡು ಕೂತು ಮಾತಾಡೋಂಗೆ ಏನು ಗೊತ್ತು ನಾನು ನೀವೇ ಫೀಲ್ ಮಾಡ್ಕೊ ಐರೋಪ್ ಆ್ಯಕ್ಟಿವಿಟಿ ಏರಿಯಾ ಐತ್ರಿ ಇಲ್ಲಿ ಫಸ್ಟ್ ಬಾಣ ಬಿಡೋದಿತ್ರಿ ಇಲ್ಲಿ ತೋರ್ಸಂತಾಡ್ರಿ ನಮ್ಮ ಬಾಣ ಬಿಡು ಬಂದಾಗಿದೆ ಬಹುಶಃ ಚಾಲು ಐತಿ ಬಾಣ ಕೊಡ್ತಾರ್ರಿ ಈಗ ಸರಿ ಅಂದಿರಿ ಪ್ರಣವ್ ಇನ್ನೂ ಒಂದು ಸ್ವಲ್ಪ ಸಾವಕಾಶ ಬರೋದು ಪ್ರಣವ್ ಒಂದು ಸ್ವಲ್ಪ ಸಾವಕಾಶ ಬರತ್ತನ್ರಿ ಪ್ರಣವ್ ಕಮಾನ್ ಪ್ರಣವ್ ಸಾವಕಾಶ ಬರ ನಡೀತೈತಿ ಯು ಕ್ಯಾನ್ ಡೂ ಇಟ್ ಇಲ್ಲಿ ನೋಡಿಲಿ ಈಗ ತಿರುಗಬೇಡ ಹಂಗೆ ಗೋಣ್ ತಿರುಗಬೇಡ ಬಯ್ಯ ಗೋಣ್ ತಿರುಗಿ ಬಿಡ್ತಾನ ಬ್ರೋ ವಾಟ್ ಸ್ಟಕ್ ಬ್ರೋ ಟೇಸ್ಟ್ ಆಗತೈತೆ ಪ್ರಣವ್ ಸೀದಾ ಆಗಲ್ಲ ಹೆಂಗಿದ್ಲಿ ಹಂಗಾಗಿ ಹೇಳ್ತೀನಿ ಎಲ್ಲರೂ ಇದನ್ನ ಪಾರ್ ಮಾಡಿ ಬಂದಿರ್ತೀವಿ ಇಲ್ಲಿ ಅವನ್ನೆಲ್ಲ ಪಾರ್ ಮಾಡಿ ಅಲ್ಲಿ ನಮ್ಮ ಹುಡುಗ ಇದನ್ನ ಅಲ್ಲಿ ಸಿಕ್ಕೊಂಬಿಟ್ಟ ನೋಡ್ರಿ ಅವ ಅಲ್ಲೇ ತಿರುಗ್ಲತ್ತಾನ ಅಲ್ಲೇ ಗುಂಡ್ ಆಗತ್ತಾನ್ರಿ ಅಲ್ಲಿ ಗಂಟು ಕಟ್ಕೊಳತ್ತಾನ್ರಿ ಈಗ ನಾವು ಇದನ್ನೆಲ್ಲ ದಾಟಿ ಬಂದ ಇಲ್ಲಿ ನಿಂತೀವ್ರಿ ಮ್ಯಾಗ ಹತ್ತಬೇಕತ್ತ ಖರೆ ನಮ್ಮ ಹುಡುಗ ಬರೋ ಮಟ್ಟ ವೇಟ್ ಮಾಡ್ತೀವಿ ಮತ್ತೆ ಉಲ್ಟಾ ಮಾತ್ರ ನೀವು ಬರೋದ್ರೆ ಭಾರಿ ಐತಿ ಅಡ್ವೆಂಚರ್ ಮಾಡಕ್ಕೆ ಅಲ್ಲಿ ಏನು ಹೈ ರೋಪ್ ಆ್ಯಕ್ಟಿವಿಟಿ ಮಾಡಿ ಹೋಗಿದ್ವಿ ಫಸ್ಟ್ ಸ್ಟೇಜ್ ಕ್ಲಿಯರ್ ಮಾಡಿದ್ವಿ ಎಲ್ಲರೂ ಈಗ ಸೆಕೆಂಡ್ ಸ್ಟೇಜ್ ಹೋಗೋರ್ದ್ವಿ ಖರೆ ಮಳೆ ಬರೋಕ್ಕೆ ಚಲೋ ಆಗಿಬಿಡ್ತು ರೀ ಏನು ಮಾಡೋದು ಅದು ನಾವು ಫಸ್ಟ್ ಸ್ಟೇಜ್ ಕ್ಲಿಯರ್ ಮಾಡ್ಯಾವ ನಾನು ಹಾಳಾಗೈತೆ ರೀ ಮಳೆನೂ ಸಾಕಾಗಿ ಅದಕ್ಕೂ ಮೋಡ ಹಾಳಾಗೈತೆ ರೀ ಇನ್ನು ನೆಕ್ಸ್ಟ್ ಸೆಕೆಂಡ್ ಬರೋ ಮಟ್ಟ ಸೆಕೆಂಡ್ ರೌಂಡ್ ಹೋಗ್ಬೇಕಂದ್ರೆ ಮಳೆ ನಿಂತ ಮ್ಯಾಗ ಹೋಗ್ಬೇಕು ರೀ ಇದು ಥರ್ಡ್ ಸ್ಟೇಜ್ ಆ್ಯಕ್ಟಿವಿಟಿ ಐತ್ರಿ ಇದು ಇಲ್ಲಿ ಪೂರ್ತಿ ಮ್ಯಾಗ ಬಂದೀವಿ ಹೊಂಟಿವಿ ಸ್ವಲ್ಪ ಸಣ್ಣಗೆ ಆಗಳಿ ಮಳೆ ಬಂದು ಹೋಗೈತಿ ಇದಕ್ಕೆ ಕಾಲು ಜರತ್ತವು ಸಾವಕಾಶ ಹೊಂಟೇವೆ ಅದು ದಾಟ ನೋಡ್ರಿ ಸಿಕ್ಕೋತೆ ನೋಡು ಮ್ಯಾಗ ಗಿಡ ಗಿಡ ಸಿಕ್ಕೊಂಡೈತ್ರಿ ಸಾವಕಾಶ ಬರತ್ತೀವಿ ಮುಂದೆ ಹೋಗಿ ನಾನು ಸಿಕ್ಕೊಂಡ್ರೆ ಅಂತ ಯಾವಿನ ಪೈಲ ಮುಂದೆ ತಗೊಂಡು ಸಿಕ್ಕೋದೈತಿ ಹಿಂತಿರಿ ನೋಡಿ ಸಾವಕಾಶ ಮ್ಯಾಲ ನೋಡಿ ಏನೋ ಹೋಗೋದಿಲ್ಲ ಸಿಕ್ಕೊಳತೀವ್ರಿ ಬಾಕನ ಅಲ್ಲಿ ಹೋಯ್ತಾ ಇಲ್ಲಿ ನೋಡಿಲಿ ನಾ ಹೇಳ್ತೀನಿ ಕೇಳಿಲಿ ಇದು ಈಸಿ ಟಾಸ್ಕ್ ಐತ್ರಿ ಇಲ್ಲಿ ಮುಂದೆ ಹೋಗೋಣ ಬಾಕ ಟಫ್ ಐತಿ ಅದ್ರ ಸಂಬಂಧ ಆಮೇಲೆ ಮತ್ತೆ ಸಿಗುನು ಎಲ್ಲ ಮುಗಿಸಿದ್ಮೇಲೆ ಸಿಗುನು ತಾನ್ರಿ ಇವನು ಇಳಿದು ಹೋಗ್ಕಾನ್ರಿ ನಾನು ಈಗ ಬಂದಿದ್ದೀನಿ ಈಗ 4ನೇದ ಬರತ್ತಾನ್ರಿ ಸಣ್ಣಗೆ ಇದಾದ್ಮೇಲೆ ಇನ್ನೊಂದು ಇಬ್ಬರು ಅದಾರ ರೀ ಅದ್ರ ನಾ ಪೈಲ ಬಂದಿನ ಅಂತ ಹೇಳು ಹಂಗಿಲ್ರು ಸಾವಕಾಶ ಬರತ್ತಾರ ಅದ ಬಂದು ನಾವು ಇಳಿದು ಹೊಂಟಾನ್ರಿ ಇವು ಬಂದಿತ್ತು ಈಗ ಬಂದು ಇವು ಇಳಕ್ಕೆ ಹೊಂಟಾನ್ರಿ ನಾನು ನಿಂತೀನಿ ನೋಡ್ಕೊತ ಬರ್ತಾರತ್ತ ಈಗ ಒಮ್ಮೆ ಬರಬೇಡ್ರಿ ಇಬ್ರ ಅವ್ರು ಆಗ ಬಿಡೋಲಾಗಿದ್ದಿಲ್ಲ ಒಬ್ಬರು ಬಿಡತ್ತಿರಲ್ಲ ಅವ್ರೆ
ಬರೇ ಈಗ ಸದ್ಯಕ್ಕಿಂತ ಹೈ ಸ್ಕೋರ್ 7 ನಂಬರ್ ಐತ್ರಿ. 10 ನಾ ಹೊಡೆದಿದ್ದೀನಿ. 10 ಅದ ಹೋಗಿ ಹಚ್ಚು ಒಂದ್ ಅದು ಹಾಂ ಆಯ್ತಣ್ಣ. ಇವ್ರು ಜಿಪ್ಲೈನ್ ಮಾಡಕ್ಕೆ ಜಿಪ್ಲೈನ್ಗೆ ಹೋಗಿ ಬರ್ತೀವಿ. ಆಮೇಲೆ ಮತ್ತೆ ಈ ಹೈ ಸ್ಕೋರ್ ಬಿಟ್ಟು ಮಾಡ್ತಾರೆ ಅಂತ ನೋಡೋಣ. ಆಮ್ಯಾಗ ಮತ್ತೆ ಟು ಬಿ ಕಂಟಿನ್ಯೂ. ಜಿಪ್ಲೈನ್ ಮಾಡಕ್ಕೆ ಬಂದಿರಿ. ಅಣ್ಣ ಹೇಳ್ತಾನೆ ಕರೆದ ನಾವು ಹೋಗ್ಬರ ಬರ್ರಿ. ಯಾಕಂದ್ರೆ ಭಾಳ ಮ್ಯಾಗ ಬಂದೀವಿ. ಹೋಗಿ ಒಬ್ರು ಆದ್ಮೇಲೆ ಒಬ್ರು ಹೋಗ್ಬೇಕಂದ್ರಿ. ನಾನು ಹೋಗ್ತಿದ್ದೆ ರೀ, ಬಟ್ ವ್ಲಾಗ್ ಮಾಡ್ತೀನಿ ನಾನು. ನಡ್ಬರ್ಕ್ ನಿಕ್ಕೊಂಡು ನಡ್ಬರ್ಕ್ ಸಿಕ್ಕೊಂಡು ಬೈನ ನಡ್ಬರ್ಕ್ ಸಿಕ್ಕಾಕೊಂಡಿದ್ದೀನಿ ಗಾಯ. ಜಿಪ್ಲೈನ್ ಮಾಡ್ಬೇಕು ನಡ್ಬರ್ಕೊಂಡು ಸಿಕ್ಕೊಂಡಿನಿ. ಅಣ್ಣ ಬಂದು ತೆಗಿತಾನ ಬರತಾನು. ನೋಡತ್ತೀವಿ ಏನು ಆಗ್ತೈತಿ ಅಂತ. ಬರತ್ತಾನ ಅಣ್ಣ ಕೆಳಗೆ. ಇಲ್ಲೇ ಜಿಪ್ಲೈನ್ ಮಾಡೋದಿದ್ನಿ. ನಡ್ಬರ್ಕ್ ಸಿಕ್ಕಾಕೊಂಡಿದ್ದೀನಿ ಗಾಯ. ಹೋಗ್ಲಾಕ ನಿನ್ನ ನಾನು ಇದನ್ನು ಮಾಡತ್ತೀನಿ ನಾನು. ಹೌದಣ್ಣ ನಡಿಯಣ್ಣ. ಅಣ್ಣ ಜಕೊಂಡು ಉಂಟ. ಆಯ್ತು ಬಂದಿವಿ. ಬಂದು ಸೇಫ್ ಆಗಿವಿ, ಲ್ಯಾಂಡ್ ಆಗಿವಿ. ಇದ್ರ ಮೇಲೆ ಇಟ್ಬಿಡ್ತಾರೆ. ಕಾಲು ಮೇವು ಮೇವು ಪೂರ್ತಿ ಬೇಕಾ ಮೇವು ನಿನ್ನ. ಥ್ಯಾಂಕ್ಸ್ ಅಣ್ಣ, ಸೇವ್ ಮಾಡಿದ್ದೀರಾ ಬ್ರೋ. ನೋಡ್ರಿ ಆ ಕುದುರೆ ನಮಗೆ ಟಂಗ ರೈಡ್ ಮಾಡಿಸಿದ್ದು. ಇಳತ್ತಾರ ಒಂದು ಸ್ವಲ್ಪ ಮಂದಿ ಹಂಗೆ ಸಣ್ಣಗೆ ಇದ್ದೇ ರೀ. ಅದು ಕುದುರೆ ಚಲೋ ಐತಿ. ಬಾಯ್ ಬಾಯ್ ಬ್ರೋ. ಮತ್ತು ನೆಕ್ಸ್ಟ್ ಟೈಮ್ ಸಿಗೋಣತ್ ಏನು ನೋಡೋದು ನೋಡ್ರಿ. ಅದು ಕ್ಯಾಮ್ರಾ ಬಂದೀವ್ರಿ. ಬಂದೀವನ್ನ ಅಲ್ಲಿ ಊರಾಗಿರೋರು ನಾಟಕ ಮಾಡತ್ತಾರ್ರಿ. ಹಿಂಗೆ ಬಾ ಅಂತೇಳಿ ಅವಾಗ ಬಂದಿಲ್ರಿ. ಈಗ ಬರಾನ ತಕ್ರಾರ್ದಾಗ ಇರ್ತಾರ್ರಿ. ಎಕ್ಸಾಮ್ ಐತಿ ಅದು ಇಲ್ಲ ಅಂದಾರ್ರಿ. ಈಗ ಎಕ್ಸಾಮ್ ಮುಗಿಸಿದ್ಮ್ಯಾಗ ಹೋಗೋಣ ತಂದೀವ್ರಿ. ಅವಾಗ ಬರಲ್ಲ ಅಂದಾರ್ರಿ. ಈಗ ಎಕ್ಸಾಮ್ ಮುಗಿಸಿದ ನಾಳೆ ಬರ್ತೀವಿ ಅನ್ನತ್ತಾರ. ಈಗ ಏನು ಗಂಡ ಕಲಿತಾನು ಮೋಸ್ಟ್ ವಾಂಟೆಡ್. ಹುಡುಗ ಸರಿ ಇಲ್ಲ, ಇವತ್ತೇ ಬರ್ತದ ಹುಡುಗ ಸರಿ ಇಲ್ಲ ಅಂತ. ನೋಡ್ರಿ ರಾತ್ರಿ ಊಟ ಮಾಡಿ ಬಂದಿವ್ರಿ. ಟೈಮ್ ಐತಿ 9:44 ಆಗೈತಿ. ಊಟ ಮಾಡಿ ಬಂದಿವಿ. ಕರೆಂಟ್ ಅವ್ಯಾವ ರೀ ರೆಸಾರ್ಟ್ದಾಗ. ಫುಲ್ ಖಾಲಿ ಲೈಟ್ ಎಲ್ಲ ಆಗ್ಯಾವು. ಸಿದ್ದುಬಾಯಿ ಅದನ್ನು ಸಿದ್ದುಬಾಯಿಗೆ ಕಾಲ್ ಮಾಡಿವಿ. ಸಿದ್ದುಬಾಯಿ ಜನ್ರೇಟರ್ ಚಾಲೂ ಮಾಡತ್ತೇಳಿ. ಚಾಲೂ ಮಾಡ್ತೀನಿ ನಾನು ಇಲ್ಲಿಗೆ ವೇಟ್ ಮಾಡತ್ತೀವಿ. ಇಲ್ಲ ಅನ್ಕ ನಮ್ಮ ದೋಸ್ತರೆಲ್ಲ ಫುಲ್ ಸಿದ್ದುಬಾಯಿ ಕಡೆ ಎಲ್ಲಿ ಅಡ್ಕಿ ಎಲ್ಲ ಎಬ್ಸ್ಕೊಂಬಂದ್ಬಿಟ್ಟಾರ. ಇಲ್ಲೇ ಅವ ಮೇನ್ ಕಾರ್ಯಕರ್ತ, ಆರ್ಟಿಸ್ಟ್ ಇವನ. ಇದು ಆರ್ಟ್ ಅದೇ ಕೇಳ ತಗೊಂಬಂದಿವಿ. ತುಳಿಯೋದು ಏನು ಮಾಡಿಲ್ಲ. ಚಲೋ ಹುಡುಗರುತ್ತೆ. ಚಲೋ ಅಡಿಕೆ ಪುಡಿ. ರಾತ್ರಿ ಏಟಾಗ ಟೈಮ್ 11:45 ಆಗೈತ್ರಿ. ಇಲ್ಲಿ ಹುಡುಗರು ಕ್ಯಾಂಪ್ ಫೈರ್ ಹಚ್ಚತ್ತಾರ. ಕ್ಯಾಂಪ್ ಫೈರ್ ಹಚ್ಚಕ್ಕೆ ಟ್ರೈ ಮಾಡತ್ತಾರ. ನೋಡ್ರಿ ಕ್ಯಾಂಪ್ ಫೈರ್ ಹಿಂಗೆ ನಮ್ಮ ಸಿದ್ದಣ್ಣ ಅಂತ ಹತ್ತಿದ್ದು ಬೆಂಕಿ. ಸಿದ್ದಣ್ಣ ನೋಡ್ರಿ. ಸಿದ್ದಣ್ಣ ಅವಂಗೂ ಕರಿ ಮುಖಂದ ನಾನು. ಹಾಂ ಸಿದ್ದಣ್ಣ ಕಿ ಜೈ. ಆಗ ಹೇಳ್ತಿದ್ದಿಲ್ಲ ಸಿದ್ದಣ್ಣ ಅಂತ ಲೈಟ್ ತರಿಸ್ತಾನತ್ತ. ಇವ ಸಿದ್ದಣ್ಣ. ಆದರೆ ಕ್ಯಾಂಪ್ ಫೈರ್ ಹಚ್ಚ ಕೊಡತ್ತಾರು. ಕ್ಯಾಂಪ್ ಫೈರ್ ನೋಡತ್ತೀವಿ ನಾವು. ಇದನ್ನು ಸುಟ್ಟಿದ್ ಬೈ ಬಟ್ಟಿ ಗಿಟ್ಟಿ ಹಂಗೆ ಹಚ್ಕೊಂಡು ಸ್ಮೆಲ್ ಬರೋದು ಚಲೋ ಇಲ್ಲ. ಸ್ಮೆಲ್ ಚಲೋ ಆಯ್ತು. ಅವರು ಬಂದ 2ನೇ ದಿನ ರೀ ಇವತ್ತು. ನಿನ್ನ ರಾತ್ರಿ ಎಷ್ಟು ಗಂಟೆಗೆ 2:30 ಮಲ್ಕೊಂಡು ಅನ್ಸುತ್ತೆ. ಮುಂಜಾನೆದ್ದು ಸ್ವಿಮ್ಮಿಂಗ್ ಪೂಲ್ದಾಗ ಜಳಕ ಮಾಡಿ ಬಂದು ಮತ್ತು ವಾಪಸ್ ನಾಷ್ಟ ಮಾಡಿ ಈಗ ಇದೊಂದು ಉಳಿದೈತೆ ರೀ ಸ್ಕೈ ಸೈಕ್ಲಿಂಗ್. ಆಮೇಲೆ ಅದು ಸ್ಕೈ ವಾಕ್ 2 ಉಳ್ದವ್ರಿ. 1-2 ಮಾಡ್ಬೇಕತ್ತ. ವಾಪಸ್ ಬಂದೀವಿ ರೀ. ಎಲ್ಲ ಮುಗಿಸಿ ಚಕ್ಕೋಟ್ ಮಾಡಿ ಹೊರಗೆ ಬಂದೀವಿ ರೀ. ಅಲ್ಲಿ ಆಟೋದವ್ರಿಗೆ ಅಂಕಲ್ ಕಾಲ್ ಮಾಡಿ ಬರ್ತಾರಂತ. ಈಗ ಆಟೋದವ್ರು ಬಂದು ಕೂಡ ಹೋಗ್ತೀವಿ ರೀ. ಓವರಾಲ್ ನಮ್ದು ರೆಸಾರ್ಟದ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಮಸ್ತ್ ಇತ್ತು ರೀ. ಫುಲ್ ಆಟ ಮನ್ಗಂಡು ಆಟ ಆಡಿದ್ವಿ ರೀ. ಆಟ ಫುಲ್ ನೀವು ಒಂದು ದಿವಸ ಎಲ್ಲಕ್ಕೆ ಬಂದ್ರೂ ಅಡ್ಡಿ ಇಲ್ಲ. ಮನ್ಗಂಡು ಐತೆ ಮಜಾ ಬರೋದು ಇರ್ಲಾಕ. ಚಲೋ ಅದ ರೀ, ಮಸ್ತ್ ಐತ್ರಿ. ಆರಾಮ್ ಬರ್ಬೋದು ರೀ. ಏನು ಸಿದ್ದು ಅಂತ ಹೇಳೋ ಬಾತ್ ಹುಡುಗದಾನ. ಶಾರ್ಟ್ ಔಟ್ ಟು ಸಿದ್ದು. ಏನು ಹೇಳ್ರಿ. ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಏನಾರ ಅಪ್ಡೇಟ್ ಮಾಡ್ಬೇಕಂದ್ರೆ ವ್ಲಾಗ್ನಾಗ ಚಲೋ ಅನ್ಸಿಲ್ಲ ಅಂದ್ರೆ ಅದನ್ನ ಕಮೆಂಟ್ ಮಾಡ್ರಿ. ಚಲೋ ನೆಕ್ಸ್ಟ್ ಪಾರ್ಟ್ ವ್ಲಾಗ್ದಾಗ ಅದನ್ನೆಲ್ಲ ತೆಗಿವ್ರಿ. ಆಮೇಲೆ ಅಂತ ಬರೀರಿ. ಹಂಗೆ ಸಬ್ಸ್ಕ್ರೈಬ್ ಗಂಟೆ ಬಟನ್ ಒತ್ತಿರಿ. ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ. ಮತ್ತು ವ್ಲಾಗ್ ಬಿಟ್ರೆ ಅಂದ್ರೆ ಅಷ್ಟೇ. ಇಲ್ಲಿಗೆ ನಮ್ದು
ಶಿಗ್ಗಾಂವ್ ಗಂಗೆ ಬಾವಿ ರೆಸಾರ್ಟ್ ವ್ಲಾಗ್ ಮುಗಿದೈತ್ರಿ. ನೆಕ್ಸ್ಟ್ ಬೈ ಮತ್ತೆ ನೆಕ್ಸ್ಟ್ ಏನಾರ ವ್ಲಾಗ್ ಹಾಕೋದಿತ್ತಂದ್ರೆ ಅದ್ರಾಗ ಸಿಗೋಣ್ರಿ. ಸೈವನಾರ